ಆ್ಯಂಟಿ ಕರಪ್ಷನ್ ಬ್ಯೂರೋ ಅಂತ ಹೇಳಿದಾಗ ಇಲ್ಲಿ ಭ್ರಷ್ಟಾಚಾರ ನಿಗ್ರಹ ದಳ ಅದನ್ನು ರದ್ದು ಮಾಡಿ ಮತ್ತೆ ಲೋಕಾಯುಕ್ತವೇ ಅನಿವಾರ್ಯ ಅನ್ನೋ ಪರಿಸ್ಥಿತಿ ಯಾಕೆ ಬಂತು? ನಾನು ನಮ್ಮ ಸಂತೋಷ ಹೆಗ್ಡೆ ಅವರಿದ್ದರು ನಮ್ಮಲ್ಲಿ. ಹೌದು, ಅವರು ಒಬ್ಬ ಸಿಟ್ಟಿಂಗ್ ಚೀಫ್ ಮಿನಿಸ್ಟರ್ನ ಜೈಲಿಗೆ ಕಳಿಸಿದ್ದಂಥ ಇನ್ಸ್ಟಿಟ್ಯೂಷನ್ ಅದು. ಹೌದು, ಲೋಕಾಯುಕ್ತ ಇನ್ಸ್ಟಿಟ್ಯೂಷನ್ ಅಂದರೆ ನಮ್ಮ ಇಂಡಿಯಾದಲ್ಲಿ ಬಲಿಷ್ಠವಾದ ಇನ್ಸ್ಟಿಟ್ಯೂಷನ್ ಕರ್ನಾಟಕದಲ್ಲಿರೋದು. ಕರೆಕ್ಟು ಸರ್. ನಾಟ್ ಓನ್ಲಿ ಸಿಟ್ಟಿಂಗ್ ಚೀಫ್ ಮಿನಿಸ್ಟರ್, ಸಿಟ್ಟಿಂಗ್ ಮಿನಿಸ್ಟರ್ನ ಜೈಲಿಗೆ ಕಳಿಸಿದ್ದೀವಿ. ಸಿಟ್ಟಿಂಗ್ ಲೋಕಾಯುಕ್ತದವರು ಮಗ ಇನ್ವಾಲ್ವ್ ಆಗಿದೆ ಅಂತ ಅವರು ರಿಸೈನ್ ಮಾಡಿ ಮನೆಗೆ ಹೋಗೋ ಪರಿಸ್ಥಿತಿ ಬಂತ. ಸ್ಟ್ರಾಂಗ್ ಲೋಕಾಯುಕ್ತ ಅಂಥದ್ದನ್ನು ಈ ಥರ ಮಾಡ್ದಲ್ಲ ಅಂತ ನನಗೆ ಭಾವನೆ ಇತ್ತು. ಹಾಂ ಸರ್. ಅದು ನಾನು ಜಡ್ಜ್ ಆಗಿದ್ನಲ್ಲ, ಒಂದು ನನ್ನ ಮುಂದೆ ಇಬ್ಬರು ಸೀನಿಯರ್ ಜಡ್ಜಸ್ ತೊಗೊಂಡು ಅದನ್ನು ಏನೂ ಮಾಡಲಿಲ್ಲ. ಕೊನೆಗೆ ನನ್ನ ಮನಸ್ಸಲ್ಲಿ ನನಗೆ ಬಂದಿದ್ದು ನಾನು ಮಾಡ್ತಾ ಇದ್ನಲ್ಲ ಅನ್ನೋ ಭಾವನೆ ಬಂದಾಗ ಆಗಿನ ಲೋಕಾಯುಕ್ತ ಒಬ್ಬರು ನನಗೆ ಹೇಳಿದ್ರು, ಈ ಥರ ಇದೆಯಲ್ಲಪ್ಪ ಅಂತ. ಸರ್ ಅದೇನಾದ್ರು ಬಂದು 2 ದಿವಸ ಸರ್ ನನಗೆ ಟೈಮು ಅಂತ ಹೇಳಿದೆ. ನನ್ನ ಅದೃಷ್ಟಕ್ಕೆ ಗೊತ್ತಿಲ್ಲ, ಭಗವಂತ ಟೆಸ್ಟ್ ಮಾಡೋಕ್ಕೆ ಅನಿಸುತ್ತೆ. ಅವರಿಬ್ಬರು ರಿಸರ್ವ್ ಮಾಡಿಕೊಂಡು ಅದನ್ನು ಮತ್ತೆ ರಿಲೀಸ್ ಮಾಡಿಬಿಟ್ರು. ಆರ್ಗ್ಯುಮೆಂಟ್ ಕೇಳಿ 6 ತಿಂಗಳು 1 ವರ್ಷ ಕೇಳಿ ರಿಲೀಸ್ ಮಾಡಿಬಿಟ್ರು. ಅದು ನನಗೆ ಬರ್ಬೇಕಂತ ಗೊತ್ತಿಲ್ಲ. ನಾನು ಬಂದಾಗ ನಮ್ಮ ಲಾಯರ್ಗಳು ತಮಾಷೆ ಮಾಡಿ, ಸೀನಿಯರ್ ಅಡ್ವೊಕೇಟ್ಸ್ ಅಲ್ಲ, ತಾವು ಮಾಡ್ತೀರಾ ಅಂತ. ಯಾಕ್ರಿ ಆರ್ಗ್ಯುಮೆಂಟ್ ಸ್ಟಾರ್ಟ್ ಮಾಡಿರಿ ಇದ್ನ ನಾನು ವೈ ಶುಡ್ ನಾಟ್ ಐ ಸ್ಟಾರ್ಟ್ ಮಾಡಿರಿ ನೀವು ಅಂದಾಗ. ಇಲ್ಲ 1 ವಾರ ಟೈಮ್ ಬೇಕು ಅಂದರು. 1 ವಾರ ಟೈಮ್ ತಗೊಂಡು 15 ಡೇಸ್ ಆರ್ಗ್ಯುಮೆಂಟ್ ಮಾಡಿದ್ರು ಅವರು. ಅದು ಆರ್ಗ್ಯುಮೆಂಟ್ ಮಾಡೋಕ್ಕೆ ನನಗೆ ಟೈಮ್ ಇಲ್ಲ. ನಾನು ಲೀಗಲ್ ಸರ್ವಿಸ್ ಅಥಾರಿಟಿ ಚೇರ್ಮನ್ ಆಗಿದ್ದೆ. ನಾವು ನಮ್ಮ ಚೀಫ್ ಜಸ್ಟಿಸ್ ಜೈಪುರ್ಗೆ ಹೋಗ್ಬೇಕಾಗಿತ್ತು. ನಮ್ಮ ಲೀಗಲ್ ಸರ್ವಿಸ್ ನಲ್ಸಾ ಮೀಟಿಂಗ್ ಇತ್ತು. ಅಲ್ಲಿ ಹೋಗ್ಬೇಕಾದ್ರೆ ಅದನ್ನು ಕನ್ನಡದಲ್ಲಿ ಓದ್ತಾ ಚೀಫ್ ಜಸ್ಟಿಸ್ ವಾಟ್ ಯು ಆರ್ ರೀಡಿಂಗ್ ಬ್ರದರ್ ಅಂತ. ಅವ್ರು ಕನ್ನಡ ಗೊತ್ತಾಗಲ್ಲ. ಆ ಕನ್ನಡ ಆರ್ಡ್ರು ನಾನು ಓದ್ತಾ ಇದ್ದೆವು. ಉದ್ದಕ್ಕೂ ಓದ್ಕೊಂಡು ಬರಬೇಕಾದ್ರೆ ಉದ್ದಕ್ಕೂ ನೋಟ್ಸ್ ಮಾಡ್ಕೊಂಬಂದೆ. 15 ದಿವಸ ಡಿಕ್ಟೇಷನ್ ಕೊಟ್ಬಿಟ್ಟೆ. ಓಕೆ, ಮುಗ್ದಾಯ್ತು. 15 ದಿವಸ ಆರ್ಗ್ಯುಮೆಂಟು, 15 1 ತಿಂಗಳೆಲ್ಲ ಮುಗಿಸ್ಬಿಟ್ಟೆ. 1-1.5 ತಿಂಗಳು. ಸರ್, ನಿಮ್ಗೆ ಯಾವುದೇ ತೀರ್ಪನ್ನು ಕೊಡುವಾಗಲೂ ಕೂಡ, ಯಾವುದೇ ಒಂದು ಪ್ರಮುಖ ನಿರ್ಧಾರಕ್ಕೆ ಬರುವಾಗಲೂ ಎಲ್ಲೂ ಸವಾಲೇ ಬರಲಿಲ್ವಾ, ಅಥವಾ ಸವಾಲನ್ನು ಮೆಟ್ಟಿ ನಿಂತ್ರಿ ಅಂತ ಹೇಳ್ತಾ ಇದ್ದೀವಿ? ಇಲ್ಲ, ಸವಾಲು ಅಂದರೆ ಅದನ್ನು ಓದಿದಾಗ ನನ್ನ ಮೈಂಡ್ ಒಂದು ಇದು ಬರೋದು, ಇದು ಕರೆಕ್ಟು ಇದು ಕರೆಕ್ಟ್ ಅಲ್ಲ ಅಂತ ವಿವೇಚನೆ ನನ್ನ ಮೈಂಡಿಗೆ ಬರೋದು. ಅದೇನೋ ಗೊತ್ತಿಲ್ಲ, ಭಗವಂತ ನನಗೆ ತಕ್ಷಣ ಒಂದು ಇದು ಕೊಡೋನು. ಒಂದು ಸಲ ಓದ್ಬಿಟ್ರೆ ಒಂದು ಐಡಿಯಾ ಬಂದ್ಬಿಡೋದು ನನಗೆ. ಅದು ಒಂದು ಸಲ ಮೈಂಡಲ್ಲಿ ಬಂದರೆ ಯಾರೇನೂ ಚೇಂಜ್ ಆಗಲ್ಲ. ಐ ಮೇ ಬಿ ರಾಂಗ್, ನನ್ನ ಕಾನ್ಷಿಯಸ್ ಹೇಳ್ತಾ ಕರೆಕ್ಟು ಅಂತ ನಾನು ಮಾಡ್ತೀನಿ. ಕಾನ್ಷಿಯಸ್ ಇಸ್ ಯುವರ್ ಗಾಡ್ ಅಷ್ಟೇ. ಅದು ಮತ್ತು ವಿರುದ್ಧ ಹೋಗಿ ಸಾಧ್ಯನೇ ಇಲ್ಲ.